ಭದ್ರಾವತಿಯ ಪವರ್ ಮ್ಯಾನ್ ಆನಂದ್ ವರ್ಗಾವಣೆಗೆ ರಾಜಕೀಯ ತಿರುವು ಅಡಗಿದೆಯೇ? ಹಾಗಾದರೆ ಮೌಖಿಕ ಆದೇಶದಲ್ಲಿ ಏನಿದೆ? ಕೋರ್ಟ್ ತಡೆಯಾಜ್ಞೆ ಬೆನ್ನಲ್ಲೇ ಉಜಿರೆಯಿಂದ ಹೊಳೆಹೊನ್ನೂರಿಗೆ ವರ್ಗಾವಣೆ. ನ್ಯಾಯಾಲಯದ ಆದೇಶಕ್ಕೂ ಸೊಪ್ಪು ಹಾಕದ ಅಧಿಕಾರಿಗಳು. ಮರು ನಿಯುಕ್ತಿಗೆ 90 ದಿನ ಇದ್ದರೂ ನಿಯುಕ್ತಿಗೊಳಿಸದ ಅಧಿಕಾರಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿದ್ರಾ? ಭದ್ರಾವತಿ ಡಿವಿಷನ್ಗಳಲ್ಲೇ ಖಾಲಿ ಇರುವ ಜಾಗದಲ್ಲಿ ಮರು ನಿಯುಕ್ತಿಗೊಳಿಸಲು ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳು. ವರ್ಗಾವಣೆ ಮಾಡಬಾರದು ಎಂದು ಆದೇಶವಿದ್ದರೂ ಮಾಡಿದಾದ್ರೂ ಯಾಕೆ? ಮೌಖಿಕ ಆದೇಶ ನೀಡಿದವರು ಯಾರು? ಮೌಖಿಕ ಆದೇಶ ಬೆನ್ನಲ್ಲೇ ಸಸ್ಪೆಂಡ್ ಮಾಡಿದ್ದು ಏಕೆ? ಎಇಇ ಬೀರಪ್ಪ. ಹಾಗಾದರೆ ಮೌಖಿಕ ಆದೇಶದಲ್ಲಿ ಏನಿದೆ? ಹಿಟ್ಲರ್ ರೀತಿ ಆಗ್ತಾ ಇದೆ. ಇವತ್ತೇನು ನೆಸ್ಕಾ ಇದರಲ್ಲಿ ಒಬ್ಬ KEB ಅಧ್ಯಕ್ಷ, ನೌಕರರ ಅಧ್ಯಕ್ಷ ಆಗಿರೋರಿಗೆ ಇವತ್ತು ಬೇರೆ ಊರಿಗೆ ವರ್ಗ ಮಾಡಿರೋದ್ರ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ, ಮನವಿ ಕೊಡಲಿಕ್ಕೆ. ಇದೇ ರೀತಿ ಮುಂದಿನ ದಿನದಲ್ಲಿ ಭಾಳ ತೊಂದರೆ ಪಡ್ತಾ ಇರೋ ಅಧಿಕಾರಿಗಳನ್ನ ಯಾವ ರೀತಿ ನಮ್ಮ MLA ಅವರು ಬಳಸ್ಕೊತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಒಂದ್ಸಲಿ ಹಿಂದೆ ನೋಡಬೇಕಾಗುತ್ತೆ. MLA ಅವ್ರ ಮನೆಗೆ ಹೋದರೆ ಅಧಿಕಾರಿಗಳು ಎಲ್ಲಿ ಬೇಕಾದರೂ ಹಾಕೊಡ್ತಾರೆ ಅವ್ರನ್ನ ಅನ್ನೋದಾದರೆ, ಅಧಿಕಾರಿಗಳೇ MLA ಮನೆಗೆ ಬಾ ಅಂತ ಕರೀತಾರೆ ಅನ್ನೋದಾದರೆ ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಭದ್ರಾವತಿ ಅನ್ನೋದು ನಮ್ಮಲ್ಲಿ ಅರ್ಥ ಆಗ್ತಾ ಇದೆ. ಇದು ಒಂಥರ ಹಿಟ್ಲರ್ ರೀತಿ ಆಗ್ತಾ ಇದೆ ಭದ್ರಾವತಿಲಿ MLA ಅವರು ಅಧಿಕಾರಿಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಅಧಿಕಾರಿಗಳನ್ನ MLA ಅವ್ರು ನಡೆಸ್ಕೊಳ್ಳೋ ರೀತಿ ಹೇಗಿದೆ ಅಂದರೆ ಇದು MLA ಅವ್ರ ಮನೇಲೇ ಎಲ್ಲ ಹೋಗಿ ಕುತ್ಕೋಬೇಕು ಅನ್ನೋ ಮಟ್ಟಕ್ಕೆ ಆಗ್ತಾ ಇದೆ. ಇದು ಅಧಿಕಾರಿಗಳು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ, ಜೊತೆಗೆ ಅಧಿಕಾರಿಗಳ ಅಂಡರಲ್ಲಿ ಕೆಲಸ ಮಾಡೋರಿಗೂ ಅವಕಾಶ ಆಗ್ತಾ ಇದೆ. ಅದರಿಂದ ಇದು ಮುಂದುವರಿಯೋದು ಬೇಡ ಅಂತೇಳಿ ಇವತ್ತು ಮನವಿ ಕೂಡ ಕೊಟ್ಟಿದ್ದೀವಿ. ಮುಂದಿನದಲ್ಲಿ ಎಲ್ಲ ರೀತಿ ಒಳ್ಳೇದಾಗೋದಾದರೆ ಭದ್ರಾವತಿಗೆ ಒಳ್ಳೇದಾಗಲಿ, ಇಲ್ಲ ಅಂದರೆ ಟ್ರಾನ್ಸ್ಫರ್ ವಿಷಯಕ್ಕೆ ಮನವಿ ಕೊಟ್ಟಿದ್ದೀವಿ. ಈಗ ನಮ್ಮೂರಿನಲ್ಲೇ ಬೇಕಾದಷ್ಟು ಖಾಲಿ ಇರೋ ಜಾಗ 24 ಖಾಲಿ ಇದೆ. ಬೇರೆ ಹೊಳೆಹೊನ್ನೂರಲ್ಲಿ 2 ಖಾಲಿ ಇರೋದಕ್ಕೆ ತಗೊಂಡೋಗಿ ಒಬ್ಬ ಅಧ್ಯಕ್ಷನ ಅದನ್ನು ಅಲ್ಲಿ ಹೊರಗಡೆ ಹಾಕ್ತಾರೆ ಅನ್ನೋದು ನೌಕರರಿಗೆ ಅಧ್ಯಕ್ಷ ಆಗಿದ್ದಾರೆ KEB. ಈಗಾಗಲೇ ನೀವು ನೋಡ್ತಾ ಇದ್ದ ಹಾಗೆ ಸುಮಾರು 4 ಗಂಟೆಗಳ ಕಾಲ ಇಲ್ಲಿ ಪ್ರತಿಭಟನೆ, ಒಬ್ಬ ಎಂಪ್ಲಾಯಿಗೆ ಅನ್ಯಾಯ ಆಯಿತು ಅಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅವರ ಕುಟುಂಬ, ಸಾರ್ವಜನಿಕರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ್ವಿ. ಸುಮಾರು 3-4 ದಿನ ಹಿಂದೆಗಳನ್ನೇ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಇದು ತಪ್ಪಾಗಿದೆ, ಇವರು ಆ ಜುಡಿಷಿಯಕ್ಷನಲ್ಲಿ ಮಾಡಿ ಕಾನೂನು ರೀತಿ ಕ್ರಮ ತಗೊಳ್ಳಿ. ಅದು ಬಿಟ್ಟು ನೀವು ಉದ್ದೇಶಪೂರ್ವಕವಾಗಿ ಯಾರ್ದೋ ಒತ್ತಡಕ್ಕೋ ಯಾರ್ದೋ ರಾಜಕೀಯ ಒತ್ತಡಕ್ಕೋ ನಿಮ್ಮ ಎಂಪ್ಲಾಯಿನ ಬಲಿ ಕೊಡಬೇಡಿ. ಅವ್ರನ್ನ ಕೆಲಸ ತಗೊಳ್ಳೋದು ನಿಮ್ಮ ಕರ್ತವ್ಯ, ಅದ್ರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ಬಟ್ ಆದರೆ ಕಾನೂನು ರೀತಿ ನಮ್ಮ ಕಾನೂನು ಇಲಾಖೆಯ ವಕೀಲರಾದ ಚಂದ್ರೇಗೌಡರು ಅವ್ರಿಗೆ ಮನವರಿಕೆ ಮಾಡಿಕೊಟ್ರು, ನೀವು ಯಾವ ರೀತಿ ನಡೆಸ್ಕೋಬೇಕು ಒಬ್ಬ ಎಂಪ್ಲಾಯಿನ, ಕಾನೂನಲ್ಲಿ ಏನಿದೆ ಅದೇ ರೀತಿ ಮಾಡಿ. ಸುಮಾರು ನೀವು ಉದ್ದೇಶಪೂರ್ವಕ ಮಾಡ್ತೀವಿ ಅಂತ ಮೇಲ್ನೋಟಕ್ಕೆ ಕಾಣ್ತದೆ. ಭದ್ರಾವತಿನಲ್ಲಿ ಈ ಜುಡಿಷಿಯಕ್ಷನಲ್ಲಿ ಸುಮಾರು 40 ಸೀಟ್ಗಳು ಖಾಲಿ ಇದೆ, 20-25 ಸೀಟು. ಅದನ್ನು ಬಿಟ್ಟು ನೀವು ಉದ್ದೇಶಪೂರ್ವಕವಾಗಿ ಹೊಳೆಹೊನ್ನೂರಿಗೆ ಹಾಕಬೇಕು, ಅವ್ರಿಗೆ ಪನಿಷ್ಮೆಂಟ್ ಮಾಡಬೇಕು. ಯಾರೋ ಅಡಿನಲ್ಲಿ ಕಾರ್ಯಕ್ರಮ ಮಾಡಬೇಡಿ. ನಿಮಗೂ ದೇವ್ರು ಒಳ್ಳೇದು ಮಾಡ್ತಾನೆ, ಉತ್ತಮ ಅಧಿಕಾರಿಗಳಿದ್ದೀರಿ. ನೀವು ಇವತ್ತಿಲ್ಲಿ ಸಣ್ಣ ಜಾಗದಲ್ಲಿರ್ಬೋದು, ನಾಳೆ ಮೇಲ್ಮಟ್ಟಕ್ಕೆ ಹೋಗ್ತೀರಾ, ನಿಮ್ಮ ಹೆಸರನ್ನು ಸುಧಾ ಅವರು ನೆನೆಸ್ಕೊಳ್ಬೇಕು. ನೀವು ಮೇಲ್ಮಟ್ಟದ ಅಧಿಕಾರಿಗಳಲ್ಲಿ ನೀವು ಕೆಳಗಿನವರಾಗಿರ್ತೀರಿ. ನೀವು ಉತ್ತಮ ಸೇವೆ ಮಾಡಿ ನಮಗೆ ಆ ಹುಡುಗನಿಗೆ ಕಂಪ್ಲಾಯಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅದೇ ರೀತಿ ನಮ್ಮ ಪಕ್ಷದ ವತಿಯಿಂದ ಬರೀ ಕೇವಲವಾಗಿ ಬಾಯಿ ಮಾತಾಗಬಾರ್ದು. ಒಬ್ಬ ಎಂಪ್ಲಾಯಿಗೋ ಯಾರಿಗಾರೋ ರೈತನಿಗೋ ಕಷ್ಟ ಆದರೆ ನಾವಿದ್ದೇವೆ, ನಾವು ನಿಮ್ಮ ಪರವಾಗಿದ್ದೇವೆ, ನಿಮ್ಮ ಪರವಾಗಿ ಹೋರಾಟ ಮಾಡ್ತಿದ್ವಿ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅಂತ ಮೆಸೇಜನ್ನು ಇವತ್ತು ತಾಲೂಕಿನಾದ್ಯಂತ ಕಳಿಸಿದ್ದೇವೆ. ಅದೇ ರೀತಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಇನ್ನು ಕೇವಲ 4 ದಿನ ಆಗಿತ್ತು ಕೊಟ್ಟು, ನಮ್ಮಿಂದ ತಪ್ಪಾಗಿದೆ, ಈ ಮಳೆ ಜಾಸ್ತಿ ಇರೋದ್ರಿಂದ ನಮಗೂ ಕೆಲಸದ ಒತ್ತಡ ಇದೆ. ಇವತ್ತೇ ನಾವು ಮೇಲಧಿಕಾರಿಗಳಿಗೆ ಈ ಪತ್ರ ರವಾನೆ ಮಾಡೋದ್ರ ಮುಖಾಂತರ ದಯಮಾಡಿ ನಾವು ಯಾವುದೇ ಕಾರಣಕ್ಕೂ ಆನಂದಣ್ಣ ಅವರಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ. ಆನಂದಣ್ಣ ಅವರೇ ಅಲ್ಲ, ಇಲ್ಲಿ ಯಾವುದೇ ಎಂಪ್ಲಾಯಿಗಳಿಗೂ ನಾವು ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಕಾನೂನು ರೀತಿಯ ನೀವು ಹೇಳ್ದಂಗೆ ನಿಮ್ಮ ಸಲಹೆ ಸಹಕಾರ ನಮಗಿರಲಿ, ಮುಂದಿನ ದಿನ ನಿಮ್ಮ ಸಲಹೆ ಸಹಕಾರ ಇರಲಿ, ನಾವು ಅವರಿಗೆ ಒಳ್ಳೆಯ ಜಾಗದಲ್ಲಿ ಅವಕಾಶ ಮಾಡಿಕೊಡ್ತೀವಿ. ನಾವು ಯಾವುದೇ ರೀತಿ ಆನಂದ್ ಅವ್ರ ಮೇಲೆ ದ್ವೇಷನ ಸಾಧಿಸೋದಿಲ್ಲ ಅಂತ ಹೇಳೋದ್ರ ಮುಖಾಂತರ ಸುಮಾರು 30ನೇ ತಾರೀಕುವರೆಗೂ ನಮ್ಮ ಪಾರ್ಟಿ ಅಧ್ಯಕ್ಷರು, ಬಂದಿರತಕ್ಕಂಥ ಮುಖಂಡರು ಹಾಗೂ ನ್ಯಾಯವಾದಿಗಳು, ಚಂದ್ರೇಗೌಡರು ಎಲ್ಲರ ಮುಖಾಂತರ ಅಜಿತ್ ಅಣ್ಣ ಅವರ
ನೇತೃತ್ವದಲ್ಲಿ ಕರುಣಾಮೂರ್ತಿ ಅವರ ಅಧ್ಯಕ್ಷರಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಹೋರಾಟ ಮಾಡಿದ್ದಾರೆ. ಅದಕ್ಕೆ ಸ್ಪಂದಿಸಿ ಅವರು ನಮಗೆ ಸ್ಪಂದಿಸ್ತಾರೆ ಅಂತ ತಿಳ್ಕೊಂಡು ನಾವಿವತ್ತು ಧರಣಿನ ಕೈ ಬಿಡ್ತಾ ಇದ್ದೀವಿ. ಅವರು ಏನಾದ್ರು 30ನೇ ತಾರೀಕು ನಮಗೆ ಒಳ್ಳೆಯ ಶುಭ ಸಂದೇಶ ಕಳಿಸ್ತಿಲ್ಲ ಅಂದರೆ ಮತ್ತೆ ಈ ವಿಷಯವಾಗಿ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಹೋರಾಟ ಮಾಡಿ ಅವರಿಗೆ ಮನವಿ ಕೊಟ್ಟು ಬಂದಿದ್ದೇವೆ. ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ನನ್ನ ಹೆಸರು ಗೊಂದಿ ಜಯರಾಮ್ ಅಂತ ಹೇಳಿ. ಜೈ ಹಿಂದ್, ಜೈ ಸಹಕಾರ. ನಿಮ್ಮ ಆಫೀಸ್ಗಳಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ. ನಾವು ಯಾವುದೇ ಸಂದರ್ಭದಲ್ಲಿ ನಿಮ್ಮ ಕಚೇರಿಗಳಿಗೆ ಭೇಟಿ ಕೊಟ್ಟಾಗ ಅಧಿಕಾರಿಗಳು ಯಾವಾಗ ಹೋಗಿದ್ದಾರೆ, ಯಾವಾಗ ಬಂದಿದ್ದಾರೆ ಅನ್ನೋದು ಯಾವ್ದು ಮಾಹಿತಿ ಸಿಗುತ್ತೆ ನಿಮಗೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಟ್ರಾನ್ಸ್ಫರ್ ವಿಚಾರವಾಗಿ ನಮ್ಮ ನಿರಂಜನ್ ಅವ್ರು ಹೇಳ್ತಾರೆ, ಇನ್ನೊಂದು ಅಧಿಕಾರಿಗಳು ಯಾರು ಐಡಿ ಕಾರ್ಡ್ಗಳು ಹಾಕಲ್ಲ. ಅಂದ್ರೆ ಆ ಕಚೇರಿ ಸಮಯದಲ್ಲಿ ಹೋದಾಗ ಇವ್ರ ಅಧಿಕಾರಿಗಳು ಅಂತ ನಮಗೆ ಗೊತ್ತೇ ಆಗಲ್ಲ. ಡೆಸಿಗ್ನೇಷನ್ ಏನು, ಡೆಸಿಗ್ನೇಷನ್ ಬೋರ್ಡ್ ಅಲ್ಲಿ ಇವ್ರೇನು ಇದ್ರಲ್ಲಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಆ ತರದೆಲ್ಲ ತುಂಬಾ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭದ್ರಾವತಿಯಲ್ಲಿ ಆನಂದ್ ಅಂತ ಹೇಳಿ, ಆನಂದ್ ಸಿ ಅಂತ ಹೇಳಿದಾರಲ್ಲ, ಅವರಿಗೆ ನೀವು ಕೊಟ್ಟಿರೋದು ಒಂದು ಲೆಟರ್ ಇದೆ, ಅದೇ ತಂದೆ ಇಸ್ಕೊ ಬಂದಿದ್ದೀವಿ ಅವ್ರ ಮನೆಯವರಿಂದ. ಈ ಅವರು ಎಸ್ ಸಿ ಅವರು ನಿಮಗೆ ಲೆಟರ್ ಬರೀತಾರೆ. ಮತ್ತೆ ನೀವು ಅದಕ್ಕೆ ಸೇರಿಸಿ ಕರೆಕ್ಟ್ ಆಗಿ ಉತ್ತರ ಕೊಡ್ತೀರಾ. ಏನು ಅಂತ ನೀವು ಅವರಿಗೆ ಜಾಯಿನಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ಬೇಕು, ನಮಗೆ ಪತ್ರ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ ವಿಷಾದನಿಯನ್ನು ತೋರಿಸಿದೀರಾ. ಅದಾದ್ಮೇಲೂ ಸಮೇತ ಇವ್ರನ್ನ ನಿಮ್ ಅವರು ಹೇಳಿದ್ದಾರೆ, ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ, ಇದು ರಾಜಕೀಯದಲ್ಲಿ ಒತ್ತಡ ಇರೋದ್ರಿಂದ ನಾವು ಅವ್ರಿಗೆ ಹೊರಗಡೆ ಮಾಡ್ತಾ ಇದೀವಿ, ನಮಗೆ ಇಲ್ಲಿ ಇಟ್ಕೊಳಕ್ ಬಿಡ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಅಧಿಕಾರಿಗಳ ರೆಕಾರ್ಡಿಂಗ್ ಇದೆ. ಅದನ್ನ ನಿಮಗೆ ಕೊಡ್ತೀವಿ ದಾಖಲೆ ಸಮೇತ. ಅವ್ರಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಯಾಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ? ನಿಮ್ಮ ಅಧಿಕಾರಿಗಳಾಗಿರ್ಬೋದು, MLA ಆಗಿರ್ಬೋದು, ಅವ್ರ ಮಾತು ಯಾಕೆ ಕೇಳ್ತಾ ಇದ್ದೀರಾ? ಒಬ್ಬ ಪಬ್ಲಿಕ್ ಸರ್ವಿಸ್ ಕೊಡ್ತಿದ್ದಾರೆ ಅಂದಾಗ, ಪಬ್ಲಿಕ್ ಒಪಿನಿಯನ್ ಒಳ್ಳೇದಿದ್ದಾಗ ಅವ್ರಿಗೆ ಯಾಕೆ ಉಳಿಸ್ಕೊಳ್ಳೋ ಪ್ರಯತ್ನಗಳು ಮಾಡ್ತಾ ಇಲ್ಲ ಅಂತ ಇಷ್ಟೆಲ್ಲ ಇದಾವೆ. ದಯವಿಟ್ಟು ನಾವು ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ಅಂದ್ರೆ, ಪಬ್ಲಿಕ್ ಕಡೆಯಿಂದ ಬಂದಿರೋದು, ನಮ್ದೇನಿಲ್ಲ ವೈಯಕ್ತಿಕ. ನಾವು ಎಲ್ಲಾ ಕಡೆನೂ ವಿಚಾರಿಸಿದಾಗ, ಆನಂದ್ ಅವ್ರ ಬಗ್ಗೆ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಕೆಲಸ ಮಾಡೋದ್ರ ಬಗ್ಗೆ ವಿಚಾರಿಸಿದಾಗ ಒಳ್ಳೆ ಒಪಿನಿಯನ್ ಬಂದಿದೆ. ಮೊನ್ನೆ JDS ಅವ್ರು ಯಾರು ಅವ್ರನ್ನ ಸ್ಟ್ರೈಕ್ ಮಾಡಿದಾರೆ ಬಂದು ಆಫೀಸ್ ಹತ್ರ. ಅವರು ಹುಷಾರಿಲ್ಲ ಅಂತ ಹೇಳಿ ರಜದ ಮೇಲೆ ಇದಾರೆ ಅಂತ ಹೇಳಿ ಯಾರು ಯಾರವರು ಯಾರು ಇನ್ಚಾರ್ಜ್ ಇದಾರಲ್ಲ, ಇವ್ರು ಇದಾರಂತೆ. ಈಗ ಅವರಿಗೆ ನಮ್ಮ ಉದ್ದೇಶ ಏನು ಅಂತಂದ್ರೆ, ಅವರಿಗೆ ಅಲ್ಲಿಗೆ ಉಳಿಸ್ಕೋಬೇಕು ಅನ್ನೋ ನಮ್ಮ ಉದ್ದೇಶ. ಭದ್ರಾವತಿಲಿ ಯಾವ್ದಕ್ಕೆ ಸರ್? ಭದ್ರಾವತಿಲಿ ಭದ್ರಾವತಿ ಡಿವಿಷನ್ ಅಲ್ಲೇ ಇದೆ. ಹೌದು. ಆದೇಶಪತಿಗಳು ಏನ್ ಹೇಳ್ಬೇಕಂತ ಇದ್ದೀರಿ ನೀವು? ಅವ್ರು ಅಧ್ಯಕ್ಷ ಆಗಿದ್ದಾರೆ, ಎಲೆಕ್ಟೆಡ್ ಬಾಡಿ ಮೆಂಬರ್ ಇದ್ದಾರೆ. ಅವ್ರಿಗೆ ಅದೇ ಜಾಗದಲ್ಲೇ ಹಾಕಿ ಅಲ್ಲಿರುವಂತ ಇದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಆದ್ರೂ ಎಲ್ಲ ವೈಲೇಷನ್ ಮಾಡ್ಬಿಟ್ಟು ಯಾರೋ ಒತ್ತಡದಿಂದ ಮಾತಾಡ್ತಾರೆ ಮೇಡಮ್, ಎಲ್ಲರೂ ಮಾಡ್ತಾರೆ. ಈಗ ನಾವು ಪಬ್ಲಿಕ್ ಆಗಿ ಒಳ್ಳೆ ಸರ್ವಿಸ್ ಕೊಟ್ಟಿರೋದ್ರಿಂದ ನಾವು ಅವ್ರನ್ನ ಉಳಿಸ್ಕೊಳಕ್ಕೆ ನಿಮ್ಮ ಹತ್ರ ಬಂದಿದೀವಿ. MD ಅವರು ಇವತ್ತು ಬರ್ತಾರೆ ಅಂತ ಹೇಳಿ ಚೀಫ್ ಇಂಜಿನಿಯರ್ ಹೇಳಿದ್ರು ಮೊನ್ನೆ ಶನಿವಾರ. ಅದೇ ವಿಚಾರವಾಗಿ ಇವತ್ತು ಬಂದು ನಿಮಗೆ ಭೇಟಿ ಆಗ್ಬಿಟ್ಟು ಈ ಲೆಟರ್ ಕೊಡ್ತಾ ಇದೀವಿ. ನಮಗೇನು ಅಂತಂದ್ರೆ, ಆತರ ಯಾವ್ದೇ ನೊಂದಂತ ಸಾರ್ವಜನಿಕರಿಗಾಗಿರ್ಬೋದು, ಒಬ್ಬ ಎಂಪ್ಲಾಯಿಗ್ ಆಗಿರ್ಬೋದು ಅನ್ಯಾಯ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಿಂತ ಹೆಚ್ಚಾಗಿ ನೀವು ಉಳಿಸ್ಕೋಬೇಕು. ನಿಮ್ಮ ಸಿಬ್ಬಂದಿಗಳನ್ನ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಏನು ಅಂತ ಹೇಳ್ಕೊಂಡು ನೀವ್ ಇದ್ ಮಾಡ್ಬೇಕು. ಮತ್ತೆ ನಿಮ್ಮ ಆಫೀಸಿಂದ ಒಂದು ಲೆಟರ್ ಕಳ್ಸಿದ್ದಾರೆ, ಮೌಖಿಕ ಆದೇಶ ಅಂತ ಹೇಳಿ ಕಳ್ಸಿದ್ದಾರೆ. ಮೌಖಿಕ ಆದೇಶ ಅಂದ್ರೆ ಯಾರು ಹೇಳಿರೋದು ಅಂತಾನು ಇಲ್ಲ ಅದ್ರೊಳಗಡೆ. ಫೋನಲ್ಲಿ ಹೇಳಿರೋದ, ಇಲ್ಲಾಂದ್ರೆ ಫೋನಲ್ಲಿ ಏನಂತ ಹೇಳಿದಾರೆ, ಅವರಿಗೆ ಇದ್ ಕೊಡ್ರಿ ಅಂತ ಹೇಳಿದಿರಾ, ನೋಟಿಸ್ ಕೊಟ್ಟು ಅವರಿಗೆ ಇದ್ ಮಾಡ್ರಿ ಅಂತ ಹೇಳಿದಿರಾ, ಇಲ್ಲ ಏನ್ ಮಾಡ್ರಿ ಅಂತ ಹೇಳಿದಿರಾ ಅಂತ ಹೇಳಿಲ್ಲ. ಒಟ್ನಲ್ಲಿ ಅವ್ರ ಮೌಖಿಕ ಆದೇಶದ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಸಸ್ಪೆಂಡ್ ಮಾಡಿದಾರಂತೆ. JDS ಮತ್ತು KRS ಪಕ್ಷದ ಹೋರಾಟಕ್ಕೆ ಮಣಿಯಲಿದ್ದಾರ ಅಧಿಕಾರಿಗಳು?